ತುಮಕೂರಿನ ಅಗಲಕೋಟೆ ಶಿಕ್ಷಣ ಭೀಷ್ಮ ಡಾಕ್ಟರ್ ಎಚ್ಎಂ ಗಂಗಾಧರಯ್ಯ ಸ್ಮಾರಕ ಭವನದ ವಿಶಾಲ ವೇದಿಕೆಯಲ್ಲಿ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವತಿಯಿಂದ 14ನೇ ವರ್ಷದ ಘಟಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರಾದ ಜಯರಾಮ್ ರಮೇಶ್ ಮಾತನಾಡಿ, ಸಹಶಿಕ್ಷಣ ಕೊಡುತ್ತಿರುವ ಶಿಕ್ಷಣ ಸಂಸ್ಥೆಯಾದ ಸಿದ್ಧಾರ್ಥ ಸಂಸ್ಥೆಯಲ್ಲಿ 60% ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ಎನ್ನುವುದು ಹೆಮ್ಮೆಯ ಸಂಗತಿ. ಮಹಿಳಾ ವಿಶ್ವವಿದ್ಯಾಲಯ ಮತ್ತು ಸಂಸ್ಥೆಗಳಲ್ಲಿ ಕೇವಲ ಹೆಣ್ಣು ಮಕ್ಕಳೇ ಶಿಕ್ಷಣ ಪಡೆಯುವುದು ಹೆಚ್ಚುಗಾರಿಕೆಯಲ್ಲ. ಸಹಶಿಕ್ಷಣ ನೀಡುತ್ತಿರುವ ಸಂಸ್ಥೆಯಲ್ಲಿ 2/3 ಭಾಗದಷ್ಟು ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುತ್ತಿರುವುದು ಶ್ಲಾಘನೀಯ ಎಂದರು. Let me begin by congratulating the Siddhartha Academy and Dr. Parameshwara and all his colleagues, because today I discovered something very unusual, that 65% of the enrollment in the engineering, medical and dental institutions are girls. This is an extraordinary achievement. I mean, you can go to an all-women's college and you will have 100% women. But to come to a co-educational institution where girls account for 2/3 of the enrollment, I think is a remarkable feat. And I wish to congratulate the Siddhartha Academy for this. I don't know whether this has happened on its own or whether it is a deliberate choice, but I think we must be unique in our country for being a co-educational institution with 2/3 of the enrollment being women. ಇದೇ ವೇಳೆ ಪಾವಗಡದ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸಂಸ್ಥಾಪಕರಾದ ಶ್ರೀ ಸ್ವಾಮಿ ಜಪಾನಂದಜಿ ಮಹಾರಾಜ್ ಹಾಗೂ ವಿಜ್ಞಾನಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿಜೆ ರೆಡ್ಡಿಯವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು. ಗೌರವ ಡಾಕ್ಟರೇಟ್ ಸ್ವೀಕರಿಸಿ ಮಾತನಾಡಿದ ವಿಜ್ಞಾನಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಶ್ರಾಂತ ಪ್ರಾಧ್ಯಾಪಕರಾದ ಕೆಪಿಜೆ ರೆಡ್ಡಿಯವರು ಜಾಗತಿಕವಾಗಿ ಗುರುತಿಸಿಕೊಂಡಿರುವ ಸಾಹೆ ವಿಶ್ವವಿದ್ಯಾಲಯದಿಂದ ಗೌರವ ಲಭಿಸುವುದು ಸಂತಸದ ವಿಷಯ. ಇದಕ್ಕೆ ಸಂಸ್ಥೆಗೆ ಆಭಾರಿಯಾಗಿದ್ದೇನೆ ಎಂದರು. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತ ದೇಶದಲ್ಲಿ ಹೆಚ್ಚು ಪಾಲು ಹೆಣ್ಣು ಮಕ್ಕಳಿದ್ದಾರೆ. ಅಂತಹ ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡುವುದು ನಮ್ಮ ಮುಂದಿರುವ ಸವಾಲಾಗಿದೆ. ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಸೂಕ್ತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ನೂತನವಾಗಿ ಗ್ರಾಮೀಣ ಭಾಗದಲ್ಲೇ ವಿಶ್ವವಿದ್ಯಾಲಯ ತೆರೆಯುವ ಆಶಯವನ್ನ ಹೊಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಸಾಧ್ಯವಾಗಲಿದೆ ಎಂದು ಮಾತನಾಡಿದರು. ಟೀಚರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಅದೇ ರೀತಿ ಸ್ಟೂಡೆಂಟ್ಸ್, ಇವತ್ತು ಇಷ್ಟು ದೊಡ್ಡ ಫಂಕ್ಷನ್ ಬಂದಾಗ ಅರ್ಥ ಆಯ್ತು, ಗಂಗಾಧರಯ್ಯ ಅವರು ದೈವಾಂಶ ಸಂಭೂತರೇ ಆಗಿರಬೇಕು. ಇಲ್ಲ ಅಂದ್ರೆ ಇಷ್ಟು ಸಾಧನೆ ಮಾಡೋಕ್ಕೆ ಆರುನಲ್ಲಿ ಮನಸ್ಸಿಗೆ ಅದರಿಂದ ಎಲ್ಲವನ್ನು ನನ್ನ ಜೀವನದಲ್ಲಿ ನಾನು ಏನೇನು ಅಂದ್ಕೊಂಡಿದ್ದ ಒಬ್ಬ ಮನುಷ್ಯ ಮಾಡೋಕ್ಕಾಗತ್ತಂತ ಮಾಡಿ ತೋರಿಸಿದ್ದಾರೆ. ಈ ಬಂದಿರೋದು ನನ್ನ ಪುಣ್ಯ. ಇದ್ರ ಜೊತೆಗೆ ನಾನು ಜೀವನದಲ್ಲಿ ಎಂದೂ ಡಿಗ್ರಿ ತಗೊಂಡಲ್ಲ, ಅಂದ್ರೆ ಹೋಗಿ ಒಂದು ಸತಿನೂ ನಾನು ಕಾನ್ವೊಕೇಶನ್ ಅಲ್ಲಿ ಕೈ ಚಾಚಿ ಡಿಗ್ರಿ ತಗೊಂಡಿಲ್ಲ. ಇವತ್ತು ಫಸ್ಟ್ ಟೈಮು ಅವ್ರು ಹೇಳಿದ್ರಿಂದ ಪರಮೇಶ್ವರ ಅವರು ತಗೊಂಡಿದ್ದೀವಿ. ಈಗ
ನನಗೆ ಒಂದೇ ಒಂದು ಆಸೆ, ನಾನು ಊರಲ್ಲಿ ಯಾವಾಗಾದ್ರೂ ಹೋಗ್ತಾ ಇರ್ತೇವೆ, ಜಮೀನಲ್ಲಿ ಒಂದು ಹೆಣ್ಣು ಕೆಲಸ ಮಾಡ್ತಾ ಇರ್ತೇವೆ, ಅದು ನೋಡಿದಾಗ ನನ್ನ ಅಳು ಬರುತ್ತೆ ಯಾವಾಗ. ಯಾಕಂದ್ರೆ ಆ ಮಗು ಎಷ್ಟು ಪೊಟೆನ್ಷಿಯಲ್ ಇರುವಂತ ಮಗುನ ಮಣ್ಣಲ್ಲಿ ಕೆಲಸ ಮಾಡಕ್ ಬಿಟ್ಟಿದ್ದೀರಲ್ಲ ಅಂತ. ಅದಕ್ಕೆ ನಾನು ಒಂದು ಸೊಲ್ಯೂಷನ್ ಕಂಡಿದ್ದು ಏನು ಅಂದ್ರೆ, ಆ ಮಗು ಇರೋ ಕಡೆಯಲ್ಲಿ ಯೂನಿವರ್ಸಿಟಿ ಕಟ್ಟೋಣ ಅನ್ನೋದು ಒಂದು ಆಸೆ ನನಗೆ. ಸೊ ದಟ್ ಬಡವರಿಂದ ಆ ಮಗುನ ಸಿಟಿ ಕಳಿಸೋದು ಅಲ್ಲಿ ಇಲ್ಲಿ ಮಾಡಬೇಕಾಗಿರಲ್ಲ, ಅಲ್ಲೇ ಒಂದು ಯೂನಿವರ್ಸಿಟಿ ಕಟ್ಟೋಣ ಅಂತ ಹೇಳ್ಬಿಟ್ಟು ನನಗೆ ಒಂದು ಆಸೆ ಬಂದು ಈಗ ಅದೊಂದು ಪ್ರೋಗ್ರಾಮ್ ಶುರು ಮಾಡ್ಕೊಂಡಿದ್ದೀನಿ. ನಾವು ಸಾಮಾನ್ಯವಾಗಿ ಮಾತಾಡುವಾಗ ಭಾರತ ಬಹಳ ಮೇಲದಲ್ಲಿದೆ, ಎಲ್ಲ ಕಡೆ ಬಹಳ ಅಭಿವೃದ್ಧಿಯಾಗಿದೆ, ಅಭಿವೃದ್ಧಿ 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 ಮಂತ್ರ ಅಂತ ಹೇಳ್ತಾ ಇರ್ತೀವಿ. ಆದರೆ ನಮ್ಮ ಜೊತೆ ಬನ್ನಿ, ಸ್ವಾಮಿ ವಿವೇಕಾನಂದರ ಕನಸು ಏನಿತ್ತು ಅದನ್ನು ನನಸಾಗಕ್ಕೆ ಅಹರ್ನಿಶಿ ನಾವು ದುಡಿತಾ ಇದ್ದೀವಿ. ಸ್ವಾಮಿ ವಿವೇಕಾನಂದ ಹೇಳಿದ್ರು, ಮೈ ಗಾಡ್ ದ ಪೋರ್, ಮೈ ಗಾಡ್ ದ ಮಿಸರಬಲ್. ಇವೆಲ್ಲ ಸುಮ್ಮನೆ ಹೇಳಿದ್ದಲ್ಲ, ಅದನ್ನು ಅನುಷ್ಠಾನ ರೂಪಕ್ಕೆ ತರಲಿಕ್ಕೆ ನಾವು ದುಡುಕಬೇಕು. ನಿಮ್ಮನ್ನೆಲ್ಲ ನೋಡಿದ್ರೆ ಸಾಮಾನ್ಯವಾಗಿ ನಿಮ್ಮನ್ನು ನಾನು ಕರೆಯೋದು ಭವಿಷ್ಯ ಭಾರತ. ಈ ದೇಶ ನಿಮ್ಮ ಕೈಲಿದೆ, ನೀವು ಈ ದೇಶವನ್ನು ಮುಂದುವರಿಸಬೇಕು. ಬರೀ ಸ್ಯಾಲರಿ ಎಷ್ಟು ಬಂತು, ಆಮೇಲೆ ಯಾವ ಥರ ನಾವು ಮುಂದುವರಿತೀವಿ, ಯಾವ ಥರ ಯಾವ ಶಾಪಿಂಗ್ ಮಾಲ್ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಅದೆಲ್ಲ ಪಕ್ಕಕ್ಕಿಡಿ, ಅದಿದ್ದೇ ಇದೆ. ಆದರೆ ಜೀವನದಲ್ಲಿ ಒಂದು ಮಗುವಿಗೆ ಕಣ್ಣಿಲ್ಲ ಅಂದರೆ, ಒಂದು ರೂರಲ್ ಇರುವಂತಹ ಒಬ್ಬ ರೋಗಿಗೆ ಔಷಧಿ ಇಲ್ಲ ಅಂದರೆ ನಮ್ಮದು ಕ್ರೈಮ್ ಅಂತ ಕರಿತೀನಿ ನಾನು. ಘಟಿಕೋತ್ಸವದಲ್ಲಿ ಸಾಹೆ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಹೆ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವದಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಕೋರ್ಸ್ಗಳ ಒಟ್ಟು 1086 ಮಂದಿಗೆ ಪದವಿ ಪ್ರದಾನ ಮಾಡಿದರು. 14 ಮಂದಿಗೆ ಪಿಎಚ್ಡಿ ಪದವಿ, ವೈದ್ಯಕೀಯದಲ್ಲಿ 3, ದಂತವೈದ್ಯಕೀಯದಲ್ಲಿ 2 ಮತ್ತು ಇಂಜಿನಿಯರಿಂಗ್ನಲ್ಲಿ 8 ಮಂದಿ ಸೇರಿ ಒಟ್ಟು 15 ಮಂದಿಗೆ ಚಿನ್ನದ ಪದಕ ಮತ್ತು ಪದವಿಗಳನ್ನು ಪ್ರದಾನ ಮಾಡಿದರು. ಇದೇ ವೇಳೆ ಇಬ್ಬರಿಗೆ ಫೆಲೋಶಿಪ್ ನೀಡಿದ್ದು ಈ ಬಾರಿ ಘಟಿಕೋತ್ಸವದ ವಿಶೇಷವಾಗಿತ್ತು. ಸಾಹೆ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಕೆಬಿ ಲಿಂಗೇಗೌಡ ಅವರು ಸಾಹೆ ವಿಶ್ವವಿದ್ಯಾಲಯ ಪ್ರಗತಿ ನೋಟದ ವರದಿಯನ್ನ ಮಂಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಟ್ರಸ್ಟಿಗಳಾದ ಕನಿಕಾ ಪರಮೇಶ್ವರಿ, ಡಾಕ್ಟರ್ ಜಿಎಸ್ ಆನಂದ್, ಸಾಹೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಕೆಬಿ ಲಿಂಗೇಗೌಡ, ಕುಲಸಚಿವರಾದ ಡಾಕ್ಟರ್ ಅಶೋಕ್ ಮೆಹ್ತಾ, ಸಾಹೆ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ವಿಭಾಗದ ನಿಯಂತ್ರಕರಾದ ಡಾಕ್ಟರ್ ಗುರುಶಂಕರ್, ಡೆಂಟಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಪ್ರವೀಣ್ ಕುಡುವ, ವೈದ್ಯಕೀಯ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಭಾಕರ್ ಜಿಎನ್ ಸೇರಿದಂತೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದ್ದರು. Hello, myself Dr. Meghna Raj, BR. I'm from Siddhartha T. Begur. I'm basically from Shivamogga. I have studied in Siddhartha T. Begur, and college was pretty good. Like, my parents supported me so much in every step of my life, in every year, during exam time. Even my sister, she insisted me to get into MBBS. Like, since childhood I want to become a doctor, but my sister supported me so much. ನಾನು BE ಗ್ರ್ಯಾಜುಯೇಟೆಡ್ ಇಂಜಿನಿಯರಿಂಗ್. ಸೊ ನಾನು ಬೇಸಿಕಲಿ ಬಂದು ತುಮಕೂರಿಂದ. ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂತಂದರೆ, ಸ್ಟಾರ್ಟಿಂಗ್ ಫಸ್ಟ್ ಇಯರಿಂದ ಲೈಕ್ ಫೈನಲ್ ಇಯರ್ ತನಕ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಆಮೇಲೆ ಕಲ್ಚರಲ್ ಇರ್ಬೋದು, ಕಲ್ಚರಲ್ ಮೇನ್ ಥಿಂಗ್. ಆ್ಯಂಡ್ ನಮ್ಮ ಟೀಮ್ ಸಂಸ್ಕೃತಿ ತುಂಬ, ನಮ್ಮ ಟೀಮ್ ಇರೋಕ್ಕೆ ಫುಲ್ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ವಿ. ಆ್ಯಂಡ್ ಫ್ಯಾಕಲ್ಟಿ ಬಗ್ಗೆ ಹೇಳಬೇಕಂದ್ರೆ, ನಾನು CSE ಬ್ರಾಂಚಿಂದ ಬಂದಿರೋದು. ಸೊ ನಿರ್ಮಲಾ ಮ್ಯಾಮ್ ಆಗಿರ್ಬೋದು, ಭರತ್ ಸರ್ ಆಗಿರ್ಬೋದು, ಆ್ಯಂಡ್ ಮೆನಿ ಆಫ್ ದ ಲೈಕ್ ಟೀಚರ್ಸ್ ತುಂಬ ಫ್ರೆಂಡ್ಲಿ ಆಗಿದ್ದರು. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಬೇಕಂತ ಅಂದರೂ ಕೂಡ ತುಂಬ ಪೀಸ್ಫುಲ್ ಹಾಗೂ ತುಂಬ ಟ್ರೀಸ್. ನಮ್ಮ ಕಾಲೇಜಲ್ಲಿ ಗ್ಲೋಬ್, ನೀವು ಲೈಬ್ರರಿಲಿ ಗ್ಲೋಬ್ ಆಗಿರ್ಬೋದು. ಸೊ ನನ್ನ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಚೆನ್ನಾಗಿದೆ.
ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನಮ್ಮ ಕಾಲೇಜ್ ಲೈಕ್ ಬೆಸ್ಟ್ ಆ್ಯಂಡ್ ಐ ಹ್ಯಾವ್ ಗ್ರಾಜುಯೇಟೆಡ್ ಆ್ಯಂಡ್ ಇಟ್ಸ್ ಅ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಮಿ. ಥ್ಯಾಂಕ್ ಯು. I'm done with my bachelor degree in BSc in anesthesia technology. Regarding our college and faculties, we have a wonderful experience and we put a lot of effort on here. About faculties, they are very good in teaching and all. Siddhartha was the best platform for education and all. Currently, I've done my bachelor's degree in OT and anesthesia technology. First of all, I'd like to thank my parents for bringing me and making me so capable of doing and graduating in this esteemed university. And secondly, I would like to thank my faculties, my monitors, my guide, our head of the departments, and my friends who have constantly been very supportive throughout the journey. And this degree I pursued just because I want to chase my passion. So I urge everybody out there to follow your wish and do accordingly. Thank you.